ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಆ್ಯಕ್ಚುಲಿ ಇವತ್ತು ನಾವು ಸಿಗ್ತಾಯಿದ್ದೀವಿ ಆಫ್ಟರ್ ಲೈಕ್ ಒಂದು 10-12 ಡೇಸ ಅಥವಾ 2 ವೀಕ್ಸೇ ಆಯಿತು ಅಂತ ತಿಳ್ಕೊಳ್ತೀನಿ. ಆ್ಯಂಡ್ ಯಾಕೆ ಈ 2 ವೀಕ್ಸ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ, ಏನೋ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ಅದು ಏನು ಕತೆ ಅಂತೆಲ್ಲ ಈ ವ್ಲಾಗಲ್ಲಿ ಕರೆಕ್ಟಾಗಿ ತೋರಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಗೋಪ್ರೋದು ಸೊ ಆ ಮೆಮೊರಿ ಕಾರ್ಡು ಕರೆಕ್ಟಾಗಿ ರೆಕಾರ್ಡ್ ಆಯ್ತಿದ್ದಿಲ್ಲ ಆ್ಯಂಡ್ ಕರೆಕ್ಟಾಗಿ ಪ್ರೊಸೆಸಿಂಗ್ ಆಯ್ತಿದ್ದಿಲ್ಲ, ಅದು ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು ಫಾರ್ಮೆಟ್ ದ ಕಾರ್ಡ್ ಅಂತ ಆಗಾಗ ತೋರಿಸ್ತಾ ಇರ್ತಿತ್ತು. ಸೊ ಫಾರ್ಮೆಟ್ ಎಲ್ಲ ಮಾಡಿ ಆದಮೇಲೆ ಮೆಮೊರಿ ಕಾರ್ಡ್ ವರ್ಕ್ ಆಗೋದೇ ನಿಲ್ಲಿಸ್ಬಿಡ್ತು. ಆ್ಯಂಡ್ ಅದಾದಮೇಲೆ ಸ್ಯಾಮ್ಸಂಗ್ ಪ್ಲಸ್ ಅವ್ರದ್ದೊಂದು ಮೆಮೊರಿ ಕಾರ್ಡ್ ತರಿಸಿದೆ ಗೋಪ್ರೋಗೆ ಸ್ಪೆಸಿಫಿಕ್ಕಾಗಿ ಸ್ವಲ್ಪ ಪವರ್ ಇರುವಂಥದ್ದನ್ನ ತರಿಸಿದೆ. ಆ್ಯಂಡ್ ಅದು ನನಗೆ ಬಂದು ತಲುಪಕ್ಕೆ 1 ವಾರ ಆಯಿತು. ಹಾಗೆ ಅದು ಇದು ಅಂತೆಲ್ಲ ಹೇಳ್ತಾ ಇಷ್ಟು ಟೈಮ್ ಆಯಿತು ಲೈಕ್ ಕರೆಕ್ಟಾಗಿ ಒಂದು ವ್ಲಾಗ್ ಮಾಡಿದೆ. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ರೆಕಾರ್ಡ್ ಮಾಡ್ತಿರೋದು ಗೋಪ್ರೋ ಹೀರೋ 10ನಲ್ಲಿ ಆ್ಯಂಡ್ 4K 50 FPS ರೆಕಾರ್ಡ್ ಮಾಡ್ತೀನಿ. ಬನ್ನಿ ಏನು ನನ್ನ ದೊಡ್ಡ ಪ್ರಾಜೆಕ್ಟನ್ನು ತೋರಿಸ್ಬಿಡ್ತೀನಿ. ಸೊ ಅವತ್ತಿಂದ ಸುಮಾರು ವೀಡಿಯೋಸ್ ಮಾಡಿದೆ, ಬಟ್ ಅದು ಯಾವುದೂ ಕೂಡ ಪ್ರೊಸೆಸ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಅದು ಮೊಬೈಲಲ್ಲಿ ಮಾಡಿದ್ದೆ ಅಂತ ಒಂದು ಕ್ರಿಸ್ಟಲ್ ಕ್ಲಾರಿಟಿ ಗೋಪ್ರೋದಷ್ಟು ಬಂದಿಲ್ಲ. ಬಿಕಾಸ್ ಗೋಪ್ರೋ ಇರೋದೇ ವೀಡಿಯೋ ಮಾಡೋಕ್ಕೆ ಅಂತ, ಬಟ್ ಮೊಬೈಲ್ ಈಸ್ ಮಲ್ಟಿ ಯುಟಿಲೈಸೇಷನ್ ಏನು ಹೇಳ್ಬೋದು, ಸ್ಪೆಸಿಫಿಕ್ಕಾಗಿ ವೀಡಿಯೋಕ್ಕೆ ಅಂತಲೇ ಇರೋ ಕಾರಣ ಇದರಲ್ಲಿ ವೀಡಿಯೋ ಮಾಡಿದಾಗಲೇ ಒಂದು ಆ ಕ್ಲಾರಿಟಿ ಚೆನ್ನಾಗಿರುತ್ತೆ. ಸೊ ಬನ್ನಿ ಜಾಸ್ತಿ ಕೋರಿಯೋದಿಲ್ಲ. ಸೊ ಆ್ಯಕ್ಚುಲಿ ಈಗ ನೀವು ನೋಡ್ತಿರೋಂಗೆ ಬೈಕ್ನ ಕಂಪ್ಲೀಟಾಗಿ ಟೇರ್ ಡೌನ್ ಮಾಡಿ ವಾಪಸ್ ರೀಬಿಲ್ಡ್ ಮಾಡ್ತಾಯಿದ್ದೀನಿ. ಸೊ ಟಯರು, ಚೈನ್ ಸ್ಪ್ರಾಕೆಟ್ಟು, ಇಂಜಿನ್ನು, ಟ್ಯಾಂಕು, ಇಲ್ಲಿ ಏರ್ ಫಿಲ್ಟ್ರಿಗೆ ಹೊಸದು ಹಾಕಿದ್ದೀನಿ. ಹಾಗೆ ಎಕ್ಸಾಸ್ಟ್ ಕೂಡ ಕಿತ್ತಿಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಏನು ಪ್ಯಾನಿಯರ್ ಸ್ಟೇ ಬರುತ್ತಲ್ಲ ಅದನ್ನು ಕಿತ್ತಿಟ್ಟಿದ್ದೀನಿ. ಅದನ್ನು ವೆಲ್ಡ್ ಮಾಡಿಸ್ಬೇಕು, ಏನೋ ಮಾಡೋಕ್ಕೆ ಕಟ್ಟಾಗಿ ಬಂದ್ಬಿಡ್ತು ಕೈಗೆ. ಆ್ಯಂಡ್ ಈ ಲಿವರ್ಸ್ಗಳನ್ನ ಚೇಂಜ್ ಮಾಡ್ತಿದ್ದೀನಿ. ಸೊ ನನಗೆ ತುಂಬ ಉದ್ದ ಇರೋದು ಕಂಫರ್ಟೇಬಲ್ ಆಗೋದಿಲ್ಲ, ಅದಕ್ಕೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬರೀ 2 ಫಿಂಗರ್ ಅಥವಾ 3 ಫಿಂಗರಲ್ಲಿ ಇದು ಮತ್ತು ಕ್ಲಚ್ಚದು ಇನ್ನೂ ಬಿಚ್ಚಾಕಿದೆ. ಆ್ಯಂಡ್ ಅದ್ರ ಜೊತೆ ಫಾಗ್ ಲ್ಯಾಂಪ್ಸ್ ಎಲ್ಲ ಇದೆ. ಸೊ ಇದರದ್ದೆಲ್ಲ ಏನು ಪ್ಲೇಸ್ಮೆಂಟ್ ಚೇಂಜ್ ಮಾಡಬೇಕು. ಹಂಗೋ ಹಿಂಗೋ ಕೂತ್ಕೊಂಡು ನಾನು ಮನೇಲೇ ಬಿಚ್ಚಿಬಿಟ್ಟಿದ್ದೀನಿ. ಆ್ಯಂಡ್ ಅದು ಸಾಲೋದಿಲ್ಲ ಅಂತ ಪ್ಯಾಡಕ್ ಸ್ಟ್ಯಾಂಡ್ ಇರೋದಕ್ಕೆ ಇಷ್ಟೆಲ್ಲ ಮಾಡೋಕ್ಕೆ ಹೆಲ್ಪ್ ಆಯಿತು. ಈಗ ಸದ್ಯಕ್ಕೆ ಏನೆಲ್ಲ ತೆಗೆದಿಟ್ಟಿದ್ದೀನಿ ಅಂತ ನೋಡಿದರೆ ಟ್ಯಾಂಕು, ಆ ಸ್ಪೇರ್ ಪಾರ್ಟ್ ಬಿಚ್ಚಾಕಿರೋದು, ಅದು ಪಾರ್ಸಲ್ ಬಂದ ಬಾಕ್ಸ್ಗಳು, ಏರ್ ಫಿಲ್ಟ್ರ್ ನೋಡಿ ಹಾಳಾಗಿ ಹೋಗಿದೆ ಅಂತ ಎಲ್ಲ ಸತ್ತು ನೆಗಡಿ ಬಿದ್ದೋಗಿದೆ. ಸಿಕ್ಕಾಟ್ ಎಕ್ಸ್ಪೋಜರ್ ಇದೆ ಅಲ್ಲ, ಫುಲ್ ಹಾಳಾಗೋಗಿದೆ. ಆ್ಯಂಡ್ ಚೈನು ಹೋಗಿದೆ ನೋಡಿ. ಇದು ಕ್ಲಚ್ ಲಿವರ್ ಆ್ಯಕ್ಚುಲಿ ಏನು ಫಿಕ್ಸ್ ಮಾಡಬೇಕು. ಆ್ಯಂಡ್ ಮುಂಚೆ ಆ್ಯಕ್ಚುಲಿ ಹಿಂದೆ ಟೈಡಿ ಆಳುಗಳೆಲ್ಲ ಇತ್ತಿಲ್ಲ, ಬಿಚ್ಚಾಕಿದ್ದೆ. ಈಗ ಹೊಸ್ದಾಗಿ ಹಾಕಿದ್ದೀನಿ ಹೊಸ ಇಂಡಿಕೇಟರ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕು. ಆ್ಯಂಡ್ ಬ್ರೇಕ್ ಲೈಟ್ ವರ್ಕ್ ಆಯ್ತಿತ್ತಿಲ್ಲ, ಹಳೆ ಬ್ರೇಕ್ ಲೈಟ್ ಇಲ್ಲಿದೆ. ಆ್ಯಂಡ್ ಈಗ ಒಂದು ರೆಡಿ ಮಾಡಿರೋ ಒಂದು ಬ್ರೇಕ್ ಲೈಟ್ ಹಾಕಿದ್ದೀನಿ, ಗೊತ್ತಿಲ್ಲ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಆ್ಯಂಡ್ ಇಲ್ಲಿ ನೋಡಿ ಸಸ್ಪೆನ್ಷನ್ ಆ್ಯಕ್ಚುಲಿ ಫುಲ್ಲು ಹೋಗ್ಬಿಟ್ಟಿತ್ತು. ಆ ಸಸ್ಪೆನ್ಷನ್ ತುಂಬ ವೀಕ್ ಆಗಿರೋ ಕಾರಣ ಸೈಲೆನ್ಸರ್ ಬಂದು ಇದಕ್ಕೆ ಉಜ್ಜಿ ಈ ಥರ ಸೌದೋಗ್ಬಿಟ್ಟಿದೆ. ಇನ್ನು ಏನಾಗುತ್ತೋ ಗೊತ್ತಿಲ್ಲ. ಓಡಿಸ್ತೀನಿ ಮತ್ತು ಸ್ವಿಂಗ್ ಆರ್ಮ್ ಚೇಂಜ್ ಮಾಡಬೇಕಾಗುತ್ತೆ. ಇದಷ್ಟೆಲ್ಲ ವಿಷಯ. ಈಗ ಆಲ್ರೆಡಿ ಇಂಜಿನ್ ನನ್ನ ಕೈಲಿ ಎಷ್ಟು ರೆಡಿ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿದ್ದೀನಿ. ಬಾಕಿ ವರ್ಕ್ಶಾಪಲ್ಲಿ ಕೊಟ್ಟಿದ್ದೀನಿ. ಅದು ಆ್ಯಕ್ಚುಲಿ ಸಿಗಬೇಕಿತ್ತು, ಬಟ್ ಒಂದು ಐಟಮ್ ಇನ್ನೂ ಬರದೇ ಇರೋ ಕಾರಣ ಇನ್ನೂ ಸಿಗಲಿಲ್ಲ. ಆ್ಯಂಡ್ ಇರೋದು ಹಾರ್ನ್ ಪ್ಲೇಸ್ಮೆಂಟ್ ನೋಡಿ ಎಷ್ಟು ಒಳಗೆ ಹಾಕಿದ್ದಾನೆ ಅಂತ. ಆ್ಯಂಡ್ ಇನ್ನೊಂದು ಐಟಮ್ ಇನ್ಸ್ಟಾಲ್ ಮಾಡಿದ್ದೀನಿ, ಕಾಣಿಸ್ತಿದೆಯಾ, ಲೈಕ್ ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಮಣ್ಣಲ್ಲಿ ಕೆಸಲೆಲ್ಲ ಇಟ್ಟಾಗ ಬೇಗ ಹೂತೋಗದೆ ಇರೋಗೆ. ಆ್ಯಂಡ್ ಇನ್ನೂ ಸುಮಾರು ಅಪ್ಗ್ರೇಡ್ ಮಾಡೋಕ್ಕಿದೆ. ಸೊ ಎಲ್ಲ ಐಟಮ್ಸ್ ಎಲ್ಲ ತಂದು ಇಟ್ಟಿದ್ದೀನಿ. ಅದು ಏನು ಎತ್ತ ಕತೆ ಎಲ್ಲ ಆ್ಯಕ್ಚುಲಿ ನಾನು ಬೈಕ್ ಕಂಪ್ಲೀಟಾಗಿ ರೀಬಿಲ್ಡ್ ಆದಮೇಲೆ ಒಂದು ಸಿನಿಮ್ಯಾಟಿಕ್ ಶೂಟ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಏನು ಕತೆ ಅಂತ ಇದರದ್ದು. ಆ್ಯಂಡ್ ಹ್ಯಾಂಡಲ್ ಬರ್ ರೈಸರ್ ಒಂದು ಹಾಕಬೇಕು ಅಂತಿದ್ದೀನಿ, ಅದನ್ನು ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಟ್ಯಾಂಕಿಗೆ ಒಂದು ಗಾರ್ಡ್ ಹಾಕಿದ್ದೀನಿ, ಅದು ಈಗ ಧೂಳು ಕೂತ್ಬಿಟ್ಟಿದೆ ನೋಡಿ ಇಲ್ಲಿ. ಚೆನ್ನಾಗಿದೆ ಆ್ಯಕ್ಚುಲಿ, ಪ್ಲಾಸ್ಟಿಕ್ದೆ ಆದರೆ. ಹಾಗೆ ಸುಮಾರು ಏನೆಲ್ಲ ಮಾಡಿಫಿಕೇಷನ್ಸ್ ಆಯ್ತಾ ಇದೆ. ಹೋಪ್ಫುಲಿ ಆದಷ್ಟು ಬೇಗ ರೀಬಿಲ್ಡ್ ಆಗಿ ಒಂದು ಒಳ್ಳೆ ರೈಡ್ ಹೋಗೋಣ ಟುವರ್ಡ್ಸ್ ಸಮ್ವೇರ್ ಎಲ್ಸ್ ಅದರ್ ದೆನ್ ಕರ್ನಾಟಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಒಂದು ಹಿಂಟ್ ಅಷ್ಟೇ. ಅದು HSRP ನಂಬರ್ ಬೇರೆ ಬುಕ್ ಮಾಡಿದ್ದೀನಿ, ಅದನ್ನು ಯಾವಾಗ ಬರ್ತಾ ಗೊತ್ತಿಲ್ಲ. ಸೊ ಮುಂಚೆ ನಾನು ಆ್ಯಕ್ಚುಲಿ ಇದಿದೆ ಅಷ್ಟೇ ಟೈಡಿ ಸಣ್ಣದು. ಇದು ಏನು ಸುಮ್ಮನೆ ವೇಸ್ಟ್ 1500 ಏನೋ ಕೊಟ್ಟಿದ್ದೆ, ಲಟ ಅಲ್ಲಾಡ್ತಿರ್ತಿತ್ತು. ಸ್ಟಾಕ್ ಕಂಡೀಷನ್ ಈ ಥರ ಟ್ರೈ ಮಾಡ್ತಿದ್ದೀನಿ ಬೈಕ್ನ. ಸೊ
ಸೊ ನೋಡೋಣ, ಯಾಕಂದರೆ ಇದೆಲ್ಲ ಲೆಜೆಂಡ್ರಿ ಬೈಕ್ಗಳಲ್ವ. ಸೊ ಕೊಡಗಲ್ಲಿಗ ವೆದರ್ ಹೇಗಿದೆ ಅಂತ ಹೇಳಿದರೆ ಸಿಕ್ಕಾಬಟ್ಟೆ ಹ್ಯೂಮಿಡಿಟಿ, ಲೈಕ್ ಈ ರಾಯಚೂರು, ಹುಬ್ಬಳ್ಳಿ ಅಥವಾ ಧಾರವಾಡ ಈ ಕಡೆ ಎಲ್ಲ ಇರುತ್ತಲ್ಲ ಆ ರೇಂಜಿಗೆ ಆ್ಯಕ್ಚುಲಿ ಸೆಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಆ ಸೆಕೆಗೆ ಕೋಲ್ಡ್ ನೀರು ನೆನ್ನೆ ಲೈಕ್ ಕೋಲ್ಡ್ ವಾಟರ್ ಕುಡಿದು ಗಂಟ್ಲೆಲ್ಲ ರಿಪೇರ್ ಆದಂಗೆ ಆಗ್ಬಿಟ್ಟಿದೆ ಈಗ. ಲೈಕ್ ಮೂಗಲ್ಲಿ ಮಾತಾಡ್ತಿದ್ದಂಗೆ ಕೇಳಿಸ್ತಾ ಇರ್ಬೋದು. ಬಟ್ ಏನಾದ್ರು ಮಾಡಬೇಕಲ್ಲ, ಲೈಕ್ 14 ಡೇಸ್ ಅಥವಾ 12 ಡೇಸ್ ಸಮಥಿಂಗ್ ಆಯಿತು ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದೆ. ರೀಸನ್ ಆಗಲೇ ಹೇಳ್ದಂಗೆ ಅಷ್ಟೆಲ್ಲ ಆಗಿದೆ. ಆ್ಯಂಡ್ ಹಾಗೆ ಸುಮ್ಮನೆ ಒಂದು ಸಲ ಯಾಕೆ ರೈಡ್ ಮಾಡ್ತಾಯಿಲ್ಲ, ಎಲ್ಲಿ ರೈಡ್ ಹೋಗಿಲ್ಲ, ಏನು ಕತೆ ಎಲ್ಲದನ್ನ ಹೇಳಿದ್ದೀನಿ. ಆ್ಯಂಡ್ ಆದಷ್ಟು ಬೇಗ ಬೈಕೊಂದು ರೀಬಿಲ್ಡ್ ಆದಂಗೆ ಒಂದು ಒಂದು ಒಳ್ಳೆ ರೈಡ್ ಹೋಗೋಣ. ಸೊ ಇವ್ರಿಗೂ ಎಂಜಾಯ್ ಇಟ್ ಆಯಿತಾ. ಆ್ಯಂಡ್ ಬೈಕಲ್ಲಿದ್ದ ಆಯಿಲ್ ಲೀಕು ಪ್ರತಿಯೊಂದು ಈ ಸಲ ಎಲ್ಲನೂ ಹೊಸದಾಗ್ತಾಯಿದ್ದೀನಿ ಇಂಜಿನಿಗೆ. ಆ್ಯಂಡ್ ಇಟ್ಸ್ ಎ ಕಂಪ್ಲೀಟ್ ರೀಬಿಲ್ಡ್ ಅಂತಲೇ ಹೇಳ್ಬೋದು. ಬಟ್ ಒಂದೊಂದು ಐಟಮ್ಸ್ ಅದೇ ಸ್ವಿಂಗಮ್ ಎಲ್ಲ ಇದೆಲ್ಲ ಅದನ್ನೆಲ್ಲ ಲೇಟರ್ ಯಾವಾಗಾರು ನೋಡ್ಬಿಟ್ಟು ಚೆಕ್ ಮಾಡಿ ಮತ್ತೆ ಚೇಂಜ್ ಮಾಡ್ತೀನಿ. ಈಗ ಸದ್ಯಕ್ಕೆ ಬಿಯರ್ಡ್ ಬಿಟ್ಬಿಟ್ಟು ಇಡೀ ಲೆನ್ಸ್ ಫುಲ್ ನನ್ನ ಮುಖ ಮಾತ್ರ ಕವರ್ ಆಯ್ತಿದೆ. ಇರಲಿ ಸ್ವಲ್ಪ ಟೈಮ್, ಏನು ತೊಂದರೆ ಇಲ್ಲ ಅಲ್ವಾ. ಒಂಥರ ಸುಸ್ತುಗುರು, ಲೈಕ್ ಹೆವಿ ಹ್ಯೂಮಿಡಿಟಿ ಅಲ್ಲ, ಕೈಂಡ್ ಆಫ್ ಬಾಡಿ ಸಿಕ್ಕಾಮಟ್ಟೆ ಡಿಹೈಡ್ರೇಟ್ ಆಯ್ತದೆ. ಸೊ ಸದ್ಯಕ್ಕೆ ಮುಗಿಯೋದಿರೋ ಕೆಲಸ ಅಂದರೆ ಪೆಪ್ಪರ್ದು. ನೋಡಿಲ್ಲಿ ಪೆಪ್ಪರು ಇದೀಗ ಆ್ಯಕ್ಚುಲಿ ಈ ಸೀಸನ್ದು ಲಾಸ್ಟ್ ಕ್ರಾಪು ಈ ಸೀಸನ್ದು. ಸೊ ಇನ್ನೂ ಡ್ರೈ ಆಗೋಕ್ಕಿದೆ, ಆ್ಯಕ್ಚುಲಿ ಡ್ರೈ ಆಗ್ತಾ ಇದೆ. ಕಚ್ಚಿ ನೋಡೋಣ. ಫುಲ್ಲಾಗಿ ಡ್ರೈ ಆಗಿಲ್ಲ. ಒಂದು ಸಲ ಕಾಲು ಆಡಿಸಿಬಿಡೋಣ ಇದರಲ್ಲಿ. ಕಾಲು ಆಡಿಸೋದಂದರೆ ಸುಮ್ಮನೆ ಇದ್ರ ಮೇಲೆ ನಡ್ಕೊಂಡು ಹೋಗೋದಲ್ಲ, ತೋರಿಸ್ತೀನಿ ಏನು ಅಂತ. ಅದ್ರ ಜೊತೆ ಏನಾರ ಸುಮಾರು ಏನೆಲ್ಲ ಕೆಲಸ ನಡೀತಿದೆ ಬಿಡಿ, ಅದು ಹೇಳ್ಕೊಂಡು ಕೂತಿರೋ ವರ್ಷ ಹಿಡಿಬೇಕು. ಹಾಗೆ ಆಡಿಸೋದು. ಈ ಇರುವೆಗಳದ್ದು ಪ್ರಾಬ್ಲಮ್ ಏನು ಗೊತ್ತಾ, ಅದೇ ನಂದು ಈಗೋ ಇಟಾಲಿ ಅಂತ ರೈಡಿಂಗ್ ಬೂಟ್ಸ್ ತರಿಸಿದ್ದಲ್ಲ, ಇರುವೆಗಳು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಗುರು. ನೋಡಿ ಇಲ್ಲಿ ಹೋಲ್ಸ್ ಕಾಣಿಸೋದಂಟಲ್ಲ, ಇದೆಲ್ಲ ಇರುವೆ ತಿನ್ನೋದು. ಆ್ಯಕ್ಚುಲಿ ನೆಲದಲ್ಲಿ ಇಟ್ಟರೆ ಮುಗೀತು ಕತೆ ಅದರದ್ದು, ಲೈಕ್ ಕಂಪ್ಲೀಟಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಲಾಸ್ಟ್ ನನ್ನೊಂದು ವುಡ್ಲ್ಯಾಂಡ್ ಬೂಟ್ಸ್ ಇತ್ತು, ಅದನ್ನು ತಿಂದು ಖಾಲಿ ಮಾಡಾಕ್ಬಿಟ್ಟಿತ್ತು. ಅಯ್ಯೋ ಡಾರ್ಲಿಂಗ್ ಯಾವಾಗ ರೆಡಿ ಆಯ್ತೀಯಾ? ಆ್ಯಕ್ಚುಲಿ ನಾನು ಆಗಲೇ ಬರೀ ಬ್ಯಾಕದು 2 ಇಂಡಿಕೇಟ್ರ್ ತೋರಿಸಿದ್ದೆಲ್ಲ, ಫ್ರಂಟದು ಕೂಡ 2 ಹೊಸದ ಇಂಡಿಕೇಟ್ರ್ಗಳು, ಇದೊಂದು. ಸೊ ಈಗ ಆನ್ ಆಗೋದಿಲ್ಲ, ಬಿಕಾಸ್ ಬ್ಯಾಟ್ರಿ ಕಿತ್ತಿಟ್ಟಿದ್ದೀನಿ. ಹಂಗೆ ಬಿಟ್ಟರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಲುಸಿ ಕ್ಯಾಲುಸಿ ಹಿಂಗೆ ಕಚ್ಚು ನೋಡಿಲಿ. ಹೋಗಿ ಮಲ್ಕೋ, ರೆಸ್ಟ್ ಮಾಡು, ರಾತ್ರಿ ಬೊಗಳಿದ್ಯಾ. ಹೌದು ರೆಸ್ಟ್ ಮಾಡು.